ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವೆಲ್ಲರೂ ಯೋಗ ಮತ್ತು ಯೋಗ ದಿನದ ವಿಶೇಷತೆಯನ್ನು ತಿಳಿಯೋಣ. ಯೋಗ ಎಂಬ ಪದ ಸಂಸ್ಕೃತ ಭಾಷೆಯಿಂದ ಬಂದಂಥದ್ದು. ಹಾಗೆ ಇದು ಭಾರತದ ಪ್ರಾಚೀನ ಕಾಲದಿಂದಲೂ ದೈಹಿಕ ಚಟುವಟಿಕೆಯಾಗಿ ನಡೆದುಕೊಂಡು ಬಂದಿದೆ. ಯೋಗ ಮಾಡುವುದರಿಂದ ನಮ್ಮೆಲ್ಲರಿಗೂ ದೈಹಿಕ ಹಾಗೂ ಮಾನಸಿಕವಾಗಿ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದಾಗಿದೆ. ಯೋಗವು ಮನಸ್ಸು ಮತ್ತು ದೇಹ, ಚಿಂತನೆ ಮತ್ತು ಕ್ರಿಯೆ, ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಗೊಳಿಸುತ್ತದೆ. ಹಾಗೆ ಯೋಗ ಮತ್ತು ಇದರ ಪ್ರಯೋಜನಗಳನ್ನು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪರಿಕಲ್ಪನೆಯನ್ನು ಮೊದಲು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಪ್ರಸ್ತಾಪಿಸುತ್ತಾರೆ. ಇದಕ್ಕೆ ಪೂರಕವಾಗಿ ವಿಶ್ವಸಂಸ್ಥೆಯು ತನ್ನ ಸಾಮಾನ್ಯ ಸಭೆಯಲ್ಲಿ ಅಂದರೆ 2014ರಲ್ಲಿ ಜೂನ್ 21ರ ದಿನವನ್ನು ಯೋಗ ದಿನವಾಗಿ ಅಂಗೀಕರಿಸಲಾಗುತ್ತದೆ. ಇದಾದ ನಂತರ 2015ರಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನವದೆಹಲಿಯಲ್ಲಿ ಆಚರಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾರತದ ಪ್ರಧಾನಮಂತ್ರಿ ಹಾಗೂ 84 ದೇಶಗಳ ಗಣ್ಯರು, ಇದರ ಜೊತೆಗೆ 38,000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಯಶಸ್ವಿಗೊಳಿಸುತ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಗಿನ್ನಿಸ್ ದಾಖಲೆಗೆ ಸೇರಿಕೊಳ್ಳುತ್ತದೆ. ಪ್ರತಿ ವರ್ಷವೂ ಹಲವಾರು ದೇಶಗಳಲ್ಲಿ ಯೋಗ ಮಾಡುವುದರ ಮೂಲಕ ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇವತ್ತು ನಾವೆಲ್ಲರೂ ಕೂಡ ಯೋಗ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಬನ್ನಿ. ಮೊದಲನೇದಾಗಿ ಸೂರ್ಯ ನಮಸ್ಕಾರ. ತಾಡಾಸನ ಸ್ಥಿತಿಗೆ ಬನ್ನಿ. ನಮಸ್ಕಾರ ಮುದ್ರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವಾಸನ. ಉಸಿರನ್ನು ಬಿಡುತ್ತಾ ಹಸ್ತಪಾದಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಏಕಪಾದ ಪ್ರಸನ್ನಾಸನ. ಉಸಿರನ್ನು ಬಿಡುತ್ತಾ ದ್ವಿಪಾದ ಪ್ರಸನ್ನಾಸನ. ಒಂದು ಸರಿ ಉಸಿರನ್ನು ತೆಗೆದುಕೊಂಡು ನಂತರ ಬಿಡುತ್ತಾ ಸಾಷ್ಟಾಂಗ ಪನಿಪಾದಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜಂಗಾಸನ. ಉಸಿರನ್ನು ಬಿಡುತ್ತಾ ಭೂಧರಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಏಕಪಾದ ಪ್ರಸನ್ನಾಸನ. ಉಸಿರನ್ನು ಬಿಡುತ್ತಾ ಹಸ್ತಪಾದಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವಾಸನ. ಉಸಿರನ್ನು ಬಿಡುತ್ತಾ ನಮಸ್ಕಾರ ಮುದ್ರೆ. ತಾಡಾಸನ ಸ್ಥಿತಿ. ಈಗ ಕೆಲವೊಂದು ಫನ್ ಪೋಸಸ್ ಮಾಡೋಣ. ಟ್ರೀ ಪೋಸ್. Dance pose. Flying pose. Sandwich pose. Fish pose.
pose. Butterfly pose. Bowl pose. Shark pose. ಎಸ್ ಚಿಲ್ಡ್ರನ್, ಹೇಗಿತ್ತು? ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಲ್ವಾ? ಎಸ್, ನೀವು ಕೂಡ ಈ ಯೋಗ ದಿನಾಚರಣೆಯನ್ನು ನಿಮ್ಮ ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ ಜೊತೆಗೆ ಯೋಗ ಮಾಡಿ ಆಚರಣೆ ಮಾಡಿ. ಹಾಗೆ ಆ ಒಂದು ದೃಶ್ಯವನ್ನು, ಆ ಒಂದು ವಿಡಿಯೋವನ್ನು ನನ್ನ ನಂಬರ್ಗೆ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.